ಜನವರಿ 24ರಂದು ವಿವೇಕನಗರದಲ್ಲಿ ಸತೀಶನ ಬರ್ಬರ ಕೊಲೆಯಾಗಿದೆ. ರೌಡಿ ಶೀಟರ್ ಸತೀಶ್ ಕೊಲೆಗೆ ಜೈಲಲ್ಲಿದ್ದವನು ಕೊಟ್ಟಿದ್ದಂತೆ ಸುಪಾರಿ 30 ಲಕ್ಷಕ್ಕೆ ಜೈಲಿಂದಲೇ ಆ ರೌಡಿ ಸುಪಾರಿ ಕಳುಹಿಸುತ್ತಾರೆ. ಶಿವಕುಮಾರ್ ಪರಪ್ಪನ ಅಗ್ರಹಾರದಿಂದಲೇ ಸುಪಾರಿ ಕಳುಹಿಸುತ್ತಾನೆ. 3 ತಿಂಗಳಿಂದ ಸತೀಶನನ್ನ ಕೊಲೆ ಮಾಡುವಂತಹ ಸ್ಕೆಚ್ ಅನ್ನ ನಡೆಸಲಾಗಿದೆ. ಸ್ಕೆಚ್ನಂತೆ ವಿವೇಕನಗರ ರೌಡಿ ಶೀಟರ್ ಸತೀಶ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ವಾರೆಂಟ್ ತಗೊಂಡು ಜೈಲಿಗೆ ಹೋಗಿ ಬ್ಯಾರಕ್ ಅನ್ನ ಪರಿಶೀಲಿಸಿದಂತಹ ಸಿಸಿಬಿ ಅಧಿಕಾರಿಗಳು ಜೈಲಿಂದಲೇ ಸುಪಾರಿ ನೀಡಿದ್ದ ಅಂತ ಈಗ ರೌಡಿ ಶೀಟರ್ ಶಿವಕುಮಾರ್ ಒಪ್ಪಿಕೊಂಡಿದ್ದಾನೆ. ಜನವರಿ 24ರಂದು ವಿವೇಕನಗರದಲ್ಲಿ ಸತೀಶನ ಬರ್ಬರ ಕೊಲೆ ನಡೆದಿತ್ತು. 30 ಲಕ್ಷಕ್ಕೆ ಜೈಲಿಂದಲೇ ಈ ಸುಪಾರಿಯನ್ನ ರೌಡಿ ಶಿವಕುಮಾರ್ ಕಳುಹಿಸಿದ್ದ ಅನ್ನೋ ಡೀಟೇಲ್ಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಏನಿದು ಪ್ರಕರಣ? ಸಭಾ ಜನವರಿ 24ನೇ ತಾರೀಕು ವಿವೇಕನಗರದಲ್ಲಿ ನಡೆದಿದ್ದಂತ ಸತೀಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವೇಕನಗರ ಪೊಲೀಸರು ವಿಘ್ನೇಶ್, ಪ್ರವೀಣ್, ಶಿವನ್ ಸೇರಿದಂತೆ ಒಟ್ಟು 3 ಜನರನ್ನ ಅರೆಸ್ಟ್ ಮಾಡಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ಒಳಪಡಿಸಿರುವಂತದ್ದು. ಯಾವಾಗ ಪೊಲೀಸರು ಆರೋಪಿ ವಿಘ್ನೇಶ್ ಅನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾರೆ, ಆಗ ವಿವೇಕನಗರ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಹಿಂದೆ ಅಂದ್ರೆ 2021ರ ಟೈಮ್ನಲ್ಲಿ ಕೋರಮಂಗಲದಲ್ಲಿ ನಡೆದಿದ್ದಂತ ಬಬ್ಲಿ ಮರ್ಡರ್ ಕೇಸ್ನಲ್ಲಿ A1 ಆರೋಪಿಯಾಗಿ ಸದ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ ಆಡುಗೋಡಿಯ ರೌಡಿ ಶೀಟರ್ ಆಗಿರುವಂತ ಶಿವಕುಮಾರ್ ಏನಿದ್ದಾನೆ, ಈತ ಇವ್ರಿಗೆ ಅಂದ್ರೆ ವಿಘ್ನೇಶ್ ಹಾಗೂ ಪ್ರವೀಣ್ಗೆ ಸುಪಾರಿಯನ್ನ ಕೊಟ್ಟಿರುವಂತದ್ದು. ಸತೀಶನ ಕೊಲೆಯನ್ನ ಮಾಡಬೇಕು, ಸತೀಶನ ಕೊಲೆಗೆ 30 ಲಕ್ಷ ಹಣವನ್ನ ಕೊಡ್ತೀನಿ ಅಂತೇಳಿ ವಿಘ್ನೇಶ್, ಶಿವನ್ ಹಾಗೂ ಪ್ರವೀಣ್ 3 ಜನ ಹುಡುಗರನ್ನ ರೆಡಿ ಮಾಡಿರುವಂತದ್ದು. 3 ಜನ ಹುಡುಗರು ಕೂಡ ಇದೇ ಮೊದಲನೇ ಬಾರಿಗೆ ಹೀನಸ್ ಕ್ರೈಮ್ ನಲ್ಲಿ ಒಂದು ಕೇಸನ್ನ ಮಾಡಿರುವಂತದ್ದು. ಅಂದ್ರೆ ವಿಘ್ನೇಶ್, ಶಿವನ್ ಏನಿದ್ದಾರೆ ಇವರು ವಿವೇಕನಗರ ಭಾಗದಲ್ಲಿ ಯಾವುದೇ ಗಲಾಟೆ ಆದ್ರೂ ಕೂಡ ಭಾಗಿಯಾಗ್ತಾ ಇದ್ರು. ಸುಮಾರು 7-8 ಸಣ್ಣ ಪುಟ್ಟ ಗಲಾಟೆಯಲ್ಲಿ ವಿಘ್ನೇಶ್ ಹಾಗೂ ಪ್ರವೀಣ್ ಭಾಗಿಯಾಗ್ತಿದ್ರು. ಇದನ್ನ ಗುರುತಿಸಿದಂತ ಶಿವಕುಮಾರ್ ಜೈಲಿನಲ್ಲಿ ಇದ್ಕೊಂಡೇ ಯುವಕರಿಗೆ ಒಂದು ಸುಪಾರಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ 3 ಜನ ಯುವಕರಿಗೂ ಕೂಡ ತಲಾ 10 ಲಕ್ಷ ಹಣವನ್ನ ಕೊಡ್ತೀನಿ ಅಂತೇಳಿ 3 ಲಕ್ಷ ಅಡ್ವಾನ್ಸ್ ಅನ್ನು ಕೂಡ ಮಾಡಿದ್ದ ಅಂತೇಳಿ ಸದ್ಯ ಪೊಲೀಸರ ವಿಚಾರಣೆಯಲ್ಲಿ ಹೊರಬಂದಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.